शिवा न्यूज चॅनलमध्ये आपल्या सर्वांचे सहर्ष स्वागत। चला तर पाहूया आजच्या काही घडामोडी। कपडे व कापसाचा बोळा पोटात ठेवून टाके घालून सोडलेली घटना। होय, बेळगाव जिल्ह्यातील चिक्कोडी तालुक्यातील बाणंतीकोडी सार्वजनिक मदर अँड चाइल्ड हॉस्पिटलमध्ये गोंधळ घालणाऱ्या एका डॉक्टराची घटना नुकतीच उघडकीस आली आहे। दिनांक 7 फेब्रुवारी रोजी चिक्कोडी तालुक्यातील मुगळी गावातील श्रुती राजू बडगेर या नावाच्या गर्भवती महिलेला प्रसूतीसाठी चिक्कोडी रुग्णालयात नेण्यात आले, तेव्हा तेथील डॉक्टरांनी पद्धतशीरपणे बाळाची प्रसूती केली आणि शेवटच्या क्षणी त्यांनी गर्भवती महिलेच्या पोटाला शिवून टाकले आणि एका कापसाचा बोळा व कापड मागे ठेवून त्याला तसेच सुरक्षितपणे घरी पाठवले। पण काही दिवसांनी म्हणजे 12 दिवसापासून तिला पोटदुखीचा त्रास होऊ लागला आणि रात्री झोप येत नव्हती। हे पाहून तिच्या कुटुंबियांनी तिला जवळच्या हुक्केरी तालुका रुग्णालयात नेले आणि नंतर ही बाब कळवली। हुक्केरी डॉक्टरांनी ताबडतोब तिची तपासणी केली आणि तिच्या पोटातील कापड आणि कापसाचा गोळा काढून टाकला, ज्यामुळे श्रुतीचा जीव वाचला। तथापि श्रुतीचे पती राजू बडगेर म्हणाले की दोषी डॉक्टरांवर कठोर कारवाई कायदेशीर केली पाहिजे। स्थानिक लोकांनी डॉक्टरांना शिव्याशाप दिल्या आहे की निर्लज्ज डॉक्टर पोटासाठी खातात असे बोलले जात आहे। मूळची हुक्केरी तालुक्यातील शिरगावी गावातील श्रुती हिचा विवाह मुगळी गावातील राजू बडगेरशी झाला होता, परंतु जिल्हा प्रशासनाने असे घृणास्पद कृत्य करणाऱ्या डॉक्टरवर कठोर कारवाई करावी अशी मागणी नागरिकातून व त्यांच्या परिवारातून बोलली जात आहे। शिवा न्यूजसाठी शिवानंद वशेदार। ಅರಿವಿ ಮತ್ತು ಹತ್ತಿ ತೆಗೆದಕ್ಕಿಲ್ರಿ, ಹಂಗ ಬಿಟ್ಟು ಹೊಲಿಗೆ ಹಾಕಿರಿ। ಯಾವ ಆಪರೇಷನ್ ಆಗೈತೆ ನಿಮಗೆ? ನಾ ಇದನ್ನ ಡಿಲಿವರಿ ಡಿಲಿವರಿ ಆದಾಗ ಹತ್ತಿ ಮತ್ತು ಅರಿವಿನ ಹಾಕಿ ಹಂಗ ಒಳಗೆ ಬಿಟ್ಟು ಹೊಲಿಗೆ ಹಾಕಿರಿ। ಯಾವ ದವಾಖಾನೆ? ಈ ಬಾಂತಿಕೋಡಿ ಅಂತ ಸರ್ಕಾರಿ ಚಿಕ್ಕೋಡಿ ಹೊಸ ದವಾಖಾನೆಗೆ ಇಟ್ಲಾರ ಅಲ್ಲಿ ಅಲ್ಲಿ ಇದು ಘಟನೆ ಯಾವಾಗ ಆಗಿತ್ತಪ್ಪ? ಇದು 7 ತಾರೀಕು ಡಿಲಿವರಿ ಆದ ದಿನ ರೀ। 7 ತಾರೀಕಿಂದ ಒಟ್ಟು ಹಂಗೆ ಐತ್ರಿ ಸರ್, ಬಟ್ಟೆ ಇದ್ರೋಗನ ಕಾಲ್ಮಾಡಿ ಜಾಗಕ್ಕನ ಐತ್ರಿ ಅದು ತ್ರಾಸ ಆಗ್ತೈತೆ ತುಂಬಾ ತ್ರಾಸ ಆಗ್ತಿತ್ತು। ಥಂಡಿ ಜ್ವರ ಸರ್, ಥಂಡಿ ಜ್ವರ ಮಣ್ಗಂಡ್ ಥಂಡಿ ಜ್ವರ ರೀ, ಅಲ್ಲೇ ಇಂಜೆಕ್ಷನ್ ಮಾಡತ್ತಾರ ಅವ್ರ। ಓಕೆ ಈಗ ರೀ ಸರಿ ಆದ್ರಿ ಮನ್ಯಾಗ ಅವ್ರ 2-3 ದಿವಸ ಆತ್ರಿ, ಅವ್ರು ಒಟ್ಟ ಇದಾಗಿಲ್ರಿ, ಹೇಳಿಲ್ರಿ ಅವ್ರು ಯಾರು। ಇವ್ರ ಬಂದದನ್ನು ನನಗೂ ಹೇಳಿಲ್ರಿ, ಡೆಲಿವರಿ ಮಾಡ್ಕೊಂಡ್ ಬಂದದನ್ನು ಹೇಳಿಲ್ರಿ ಸರ್, ಹೇಳಿಲ್ರಿ। ಆಮೇಲೆ ರೀ ಇಲ್ಲಿ ಮುಂಜಾನೆ ನಾನು ಆಪ್ರೇಷನ್ ಪೇಷಂಟ್ ತೊಗೊಂಡ್ಬಂದಿನ್ರಿ। ಇಲ್ಲಿ ಪೇಷಂಟ್ ತಂದಾಗ್ರಿ ಅದು ಏನಾಗೈತಿ ಗೊತ್ತೈತ್ರಿ, ನಾನು ಇಲ್ಲಿ ಮ್ಯಾಲೆ ಹತ್ತಿ ಆಪ್ರೇಷನ್ ಪೇಷಂಟ್ ತಿಳಿ ಹೊಂಟಿಲ್ರಿ ನಾ ಹಿಂದಾಶಿ ಇವ್ರ ಕಾರ್ ಗಡ್ಯಾಗ ತೊಗೊಂಬಂದಾರ ಇದನ್ರಿ ಪೇಷಂಟ್ ಕರ್ಕೊಂಬಂದಾರ್ರಿ। ಪೇಷಂಟ್ ಕರ್ಕೊಂಬರಂತ್ಲಿ ಆಮೇಲೆ ನಾ ಇಲ್ಲಿ ಮ್ಯಾಲೆ ಹತ್ತಿ ಹೊಂಟಿನ್ರಿ ಅನ್ಕ ಅಂದ್ರೆ ಅವ್ರು ಓನ್ಯಾನಾರು ಬಂದು ಕಾರ್ ಗಡಿ ಏನು ಮಾಡ್ಕೊಂಡ್ ಬಂದಿರಲ್ಲ, ಅವ್ರು ಇದ್ದಾರ ಕರೆದ್ರಿ ನಾನು ಕರೆದ ಕೇಶಿಂದ ಇಲ್ರಿ ಹಿಂಗ ಚಿಕ್ಕೋಡ್ಯಾಗ ಆಪ್ರೇಷನ್ ಆಗೈತಿ, ಇದು ಡೆಲಿವರಿ ಆಗೈತಿ, ಆಮೇಲೆ ಸ್ಟಿಚ್ ನೋವು ಆಗಿದಾವ್ರಿ, ಒಂದು ಸ್ವಲ್ಪ ನೋಡ್ರಿ ಅಂತೇಳಿ ಅಂತ ಕರೆದ್ರಿ ಅವ್ರು। ಕರಿ ಗುಡ್ದ ಏನಾತ್ರ ಅದ ಮತ್ತೆ ಹಿಂದಾಡ್ ಸೇರಿ ಹಾದಿನ್ರಿ ನಾ ಇಲ್ಲಿ ತಕ ಹಾದಿನ ಇಲ್ಲಿ ಸಿಜರ್ ಆಗೈತಿ ಅಂತೇಳಿ ನಾ ಹಿಂಗೆ ತಿಳಿದಿನ್ರಿ, ಸ್ಟಿಚ್ ಇದಾಗೈತೆ ಅಂತೇಳಿ ಸಿಜರ್ ಆಗೈತೆ ಅಂತ ತಿಳಿದಿನ್ರಿ ನಾನು। ಆಮೇಲೆ ಏನು ಮಾಡಿನ್ರಿ, ನೋಡೋಣ ನಡಿವಾ ಅಂತೇಳಿ ಅಂದ ಕೇಶಂದ ನೋಡೋಣ ತಡಿ ಸಿಸ್ಟರ್ ಅದಾರ ಕೇಳ್ತಾನೆ ಸರ್ ಅದಾರ ಕೇಳ್ತಾರೆ ಅಂದ್ರೆ ಒಳಗೆ ಬಾದಿನ್ರಿ ನಾ ಸರ್ ಕೇಳಕ್ಕೆ, ಹಂಗಾರ ಪೇಷಂಟ್ ಕರ್ಕೊಂಬರೋಕೆ ನೋಡೋಣ್ರಿ ಅಂತೇಳಿ ಅಂದ್ರೆ ಪೇಷಂಟ್ನ ಕರ್ಕೊಂಬಂದ್ರಿ ನಾ ಸಾವಕಾಸ ಹಿಡ್ಕೊಂಡು ಕೇಶಿಂದ ಒಟ್ಟ ಹಿಂಗೆ ಮ್ಯಾಲೆ ಏನು ಮಾಡ್ಕೊಂಡಿರಲ್ಲ, ಒಟ್ಟ ಆಕಿಗೆ ಎದ್ದು ನಿಲ್ಲಾಕ ಬಂದಿಲ್ರಿ ಆಕಿಗೆ 7ನೇ ತಾರೀಕು ಏನು ಡೆಲಿವರಿ ಆಗೈತ್ರಲ್ಲ ಸರ್, 7ನೇ ತಾರೀಕಿನಿಂದ ಇಲ್ಲಿವರೆಗೆ ಅರಿವಿ ಹಂಗ ಐತ್ರ ತೊಳಗ್ರಿ ಹೊಟ್ಟೆಗ್ರಿ ಈ ಕಾಲ್ಮಡಿ ಜಾಗಕ್ರಿ ಅರಿವಿ ಹಂಗ ಐತ್ರ, ಅದ ಕಾಲ್ಮಡಿ ಜಾಗಕ್ಕನ ಅರಿವಿ ಐತ್ರಿ। ಆಪರೇಷನ್ ಮಾಡಿ ಅರಿವಿ ಅಲ್ಲೇ ಬಿಟ್ಟಾರ, ಅರಿವಿ ಅಲ್ಲೇ ಬಿಟ್ಟಾರ, ಅರಿವಿ ಅಂತ ಅಲ್ಲೇ ಬಿಟ್ಟಿದಾರ ಸರ್। ಅಂದ್ರೆ ಚಿಕ್ಕೋಡಿ ಸರ್ಕಾರಿ ದವಾಖಾನೆ ಅವರು, ಚಿಕ್ಕೋಡಿ ಸರ್ಕಾರಿ ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ನನಗೆ ಗೊತ್ತಿಲ್ರಿ, ಇವ್ರ ಹೇಳಿದಾರ ಯಾವ ಹಾಸ್ಪಿಟಲ್ ಅದ ಸರ್ಕಾರಿ ಹಾಸ್ಪಿಟಲ್ ಅದ ಮತ್ತೇನ ಬಾಣಂತಿಕೋಡಿ ಇಲ್ಲ, ಬಾಣಂತಿಕೋಡಿ ಹಾಸ್ಪಿಟಲ್ದಾಗ ಡೆಲಿವರಿ ಆಗಿತ್ರ 7ನೇ ತಾರೀಕು ಏನ್ ಬಿಟ್ಟಿದಾರಲ್ಲ ಸರ್, ಇನ್ನೂ ಅರಿವಿಗೆ ಅದು ಅರಿವಿ ಐತೆ ಅನ್ನೋದು ಗೊತ್ತಿಲ್ರಿ ಅವ್ರು। ಹಾನ್ರಿ ಇಲ್ಲಿ ಒಳಗೆ ಹೋಗಿ ಕರ್ಕೊಂಡು ಹೋದ ಬಳಕ ನಮ್ಮ ಸಿಸ್ಟರ್ ಅದನ್ನ ನೋಡ್ಕೇಶ್ ಗಟ್ಟಿ ಹತ್ತಾಕತ್ತ ಅಲ್ಲಿ ಏನು ಗಟ್ಟಿ ಹತ್ತಾಯ್ತು ಆಂಬಲ್ ಅಂತೇಳಿ ಅಂತ ಕೇಶ್ ಅವರು ಅಂಜಿಗಾರ ಆಗ್ಯಾರ ಅನ್ಕ ಅಂದ್ರೆ ನಮ್ಮ ಸರ್ ಬಂದ್ರಿ, ಸರ್ ಬಂದು ಏನು ಇದ್ರ ಮಾಡ್ಕೊಂಡ್ರಿ ನೋಡ್ರಿ ಅರಿವಿ ಕಾದ್ದಾರ್ರಿ, ಅರಿವಿ ತೆಗಿತಂಗಪ್ಪ ಅಂತೇಳಿ ಸರ್ ಇದು ಮಾಡ್ರಿ, ಅರಿವಿ ತೆಗದ್ರಿ, ಅದ್ರೊಳಗೆ ಹಳ್ಳಿ ತೆಗದ್ರಿ ಎಲ್ಲ ಸ್ವಚ್ಛ ಮಾಡಿ ಇಂಜೆಕ್ಷನ್ ಸಲಾರಿಗಳ ಚಾಲು ಮಾಡಿದಾರ। ಯಾವ್ದವ್ರಿ? ಸಿರ್ಗಾವ್ದಾರ್ರಿ ಅವ್ರು, ಸಿರ್ಗಾಂಕ್ ಬಂದಿರ್ರಿ ಅವ್ರು, ಡೆಲಿವರಿ ಆಗಿ ಸಿರ್ಗಾಂಕ್ ಬಂದಾರ। ಯಾವ ತಾಲೂಕು ರೀ? ಹುಕ್ಕೇರಿ ತಾಲೂಕು ರೀ। ಹುಕ್ಕೇರಿ ತಾಲೂಕು। ಓಕೆ, ತಮ್ಮ ಹೆಸರು? ವಿಮಲ್ ಸುರೇಶ್ ಬಡಿಗೇರ್। ಓಕೆ, ತಾವು ಆಶಾ ಕಾರ್ಯಕರ್ತರು? ಹ್ಞೂ ರೀ।